ಸರ್ಕಾರದ ಮುಖ್ಯಮಂತ್ರಿಗಳನ್ನ ಇನ್ನು ನಾಡ್ದು ಆಗ ಬರ್ತಾ ಇದ್ದಾರೆ ಇಲ್ಲಿಗೆ. ಅವ್ರು ಬರೋದಕ್ಕಿಂತ ಮುಂಚಿತವಾಗಿ ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿನಲ್ಲಿ ರೈತರು ಮುಂಗಾರು ಬಿತ್ತನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮುಂಗಾರು ಬಿತ್ತನೆ ಪ್ರಾರಂಭ ಮಾಡಿದಕ್ಕೆ ಬಿತ್ತನೆಗಾಗಿ ರೈತರು ಬೀಜ ರಸಗೊಬ್ಬರಕ್ಕಾಗಿ ರೈತರ ಹತ್ರ ರೊಕ್ಕ ಇಲ್ಲದೇನೆ ಬೆಂಬಲ ಬೆಲೆ ಸಿಗಲಾರದೆ ತೊಗರಿ ಬೆಳೆಗಾರರು ಕಂಗಾಲಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬೀಜ ರಸಗೊಬ್ಬರ ಖರೀದಿಗಾಗಿ ರೈತರ ಆಸರೆಗಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕಲಬುರಗಿ ಜಿಲ್ಲೆಯ ರೈತರ ಇವತ್ತು ಬೆಳೆ ಕಟ್ಟೋ ಬಾಕಿ ಹಣ 300 ಕೋಟಿ ರೂಪಾಯಿ ಬಾಕಿ ಹಣ ಅಂದಾಜನ್ನ ಬಿಡುಗಡೆ ಮಾಡಬೇಕು. ಅಂದಾಜು 2,80,000 ಜನ ರೈತರು ಇವತ್ತು ಬೆಳೆ ಕಟ್ಟೋ ಹಣ ಬಾಕಿ ಹಣ ಪೆಂಡಿಂಗ್ ಇಟ್ಟುಕೊಂಡಿದ್ದಾರೆ. ಈ ರೈತರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ಖಾಸಗೀಕರಣ ಮಾಡಿ ಪಂಪ್ಸೆಟ್ ರೈತರ ವಿದ್ಯುತ್ ಗ್ರಾಹಕರ ಬದುಕು ಬೀದಿಗೆ ತಳ್ಳಿಕೊಟ್ಟಿದೆ. ವಿದ್ಯುತ್ ಖಾಸಗೀಕರಣ ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಹೇಳಿಕೊಟ್ಟಿವೆ. ಇವತ್ತು KERC ಈ ಒಂದು ಟಾಟಾ ಪವರ್ ಕಂಪನಿ ಅರ್ಜಿಯನ್ನ ರದ್ದು ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಇವತ್ತು ಪ್ರತಿಭಟನೆ ನಡೆಸೋದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದು ಒತ್ತಾಯನ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತೇನೆ. ಇವತ್ತು ನಾವು ಹೇಳಕ್ಕೆ ಬಯಸ್ತೀವಿ, ಕಲಬುರಗಿ ಜಿಲ್ಲೆಯ ತೊಗರಿಯ ನಾಡಿಗೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳು ಮೊದಲನೇದಾಗಿ 300 ಕೋಟಿ ರೂಪಾಯಿ ಹಣ ಘೋಷಣೆ ಮಾಡಿ ತೊಗರಿ ನಾಡಿಗೆ ಕಾಲಿಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಟಾಟಾ ಪವರ್ ಕಂಪನಿಗೆ ಇವತ್ತು KERC ಅವ್ರದ್ದು ಅರ್ಜಿಯನ್ನ ರದ್ದುಗೊಳಿಸಬೇಕು. ನಾಡ್ದು ಹೇರಿಂಗ್ ಕರೆದಿದ್ದಾರೆ. ಯಾವ ಪಂಪ್ ಸೆಟ್ ರೈತರು ಬೆನ್ನಿಗೆ ಚೂರಿ ಆಗ್ತಕ್ಕಂಥದ್ದು ಇರ್ತಕ್ಕಂಥ ನೀತಿಯನ್ನ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. KERC ಅದನ್ನ ಅರ್ಜಿಯನ್ನ ಟಾಟಾ ಪವರ್ ಕಂಪನಿ ಅರ್ಜಿಯನ್ನ ರದ್ದುಗೊಳಿಸಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದೀವಿ.